ಎಲ್ರಿಗೂ ನಮಸ್ಕಾರ. ಆಲ್ರೆಡಿ ನೀವು ಹಿಂದಿನ ತರಗತಿಗಳಲ್ಲಿ ಡಿಟರ್ಮಿನೆಂಟ್ಸ್ನ ಡೆಫಿನೇಷನ್ಸ್ ಹಾಗೆ ಡಿಟರ್ಮಿನೆಂಟ್ಸ್ನ ಎವ್ಯಾಲ್ಯೂಯೇಷನ್ಸ್ ಪ್ರಾಬ್ಲಮ್ಸ್ಗಳು ಹಾಗೆ ಡಿಟರ್ಮಿನೆಂಟ್ಸ್ನ ಪ್ರಾಪರ್ಟೀಸ್ಗಳನ್ನು ತಿಳ್ಕೊಳ್ತಾ ಇದ್ರಿ. ಈ ಬೇಸಿಸ್ಗಳ ಮೇಲೆ, ಈ ಟಾಪಿಕ್ಸ್ಗಳ ಮೇಲೆ ನಿಮಗೆ ಯಾವ್ಯಾವ ಥರ ಕ್ವಶನ್ಸ್ಗಳು ಸಿಗ್ತಾ ಹೋಗುತ್ತೆ, 1 ಮಾರ್ಕ್ಸ್ ಕ್ವಶನ್ ಸಿಗುತ್ತಾ, 2 ಮಾರ್ಕ್ಸ್ ಕ್ವಶನ್ ಸಿಗುತ್ತಾ ಅಂತ ನೋಡ್ತಾ ಇದ್ರಿ. ಹಾಗೆ ಇವತ್ತಿನ ತರಗತಿಗಳಲ್ಲಿ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸಲ್ಲೇ ನಾವು 4 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವ ಥರ ಸಿಗ್ತಾ ಹೋಗುತ್ತೆ, ಯಾವ ಥರ ಬರ್ತಾ ಹೋಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಿಮಗೆ ಪಾರ್ಟ್ ಇಯಲ್ಲಿ 6 ಮತ್ತು 4 ಅಂತ ಡಿವೈಡ್ ಆಗುವಂಥ ಒಂದು ಪಾರ್ಟಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಅದು ಡಿಟರ್ಮಿನೆಂಟ್ಸ್ ಮೇಲೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್. ಹಿಂದಿನ ತರಗತಿಗಳಲ್ಲಿ ಆಲ್ರೆಡಿ ನಾವು ಒಂದು ಟೆಸ್ಟ್ ಕೊಟ್ಟಿದ್ವಿ. ಆ ಟೆಸ್ಟಲ್ಲಿ ಅಥವಾ ಅಸೈನ್ಮೆಂಟ್ಸ್ಗಳಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀರಾ. ಹೀಗೆ ವರ್ಕ್ ಮಾಡ್ತಾ ಹೋಗಿ. ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ಪ್ರೂವ್ ದಟ್ ಡಿಟರ್ಮಿನೆಂಟ್ 1a ಸ್ಕ್ವೇರ್ 1b ಸ್ಕ್ವೇರ್ 1c ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು a ಮೈನಸ್ b ಮೈನಸ್ c ಇಂಟು ಸಿ ಮೈನಸ್ ಎ. ಈಗ ಈ ಪ್ರಾಬ್ಲಮಲ್ಲಿ ನಮಗೇನು ಹೇಳ್ತಾ ಇದ್ದಾರೆ ಅಂದರೆ, ಡಿಟರ್ಮಿನೆಂಟ್ನ ವ್ಯಾಲ್ಯೂ ಏನು ಬರ್ತಾ ಇದೆ, ಎ ಮೈನಸ್ ಬಿ ಇಂಟು ಬಿ ಮೈನಸ್ ಸಿ ಇಂಟು ಸಿ ಮೈನಸ್ ಎ ವ್ಯಾಲ್ಯೂ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಇದನ್ನು ನಾವು ಇವಾಗ ಪ್ರೂವ್ ಮಾಡಬೇಕು. ಹಾಗಾದರೆ ಇಲ್ಲಿ 1 1 1 ಇದೆ ಫಸ್ಟ್ ಕಾಲಮಲ್ಲಿ, ಹಾಗೆ ಸೆಕೆಂಡ್ ಕಾಲಮಲ್ಲಿ ಎ ಬಿ ಸಿ, ಹಾಗೆ ಥರ್ಡ್ ಕಾಲಮಲ್ಲಿ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಇದೆ. ಇಲ್ಲಿ ನಾವೇನು ಮಾಡಬೇಕು ಅಂದರೆ, ಎಲಿಮೆಂಟರಿ ರೋ ಆಪ್ರೇಷನ್ಸ್ಗಳನ್ನು ಅಥವಾ ಎಲಿಮೆಂಟರಿ ಕಾಲಮ್ ಆಪ್ರೇಷನ್ಸ್ಗಳನ್ನು ಯೂಸ್ ಮಾಡ್ತಾ ಹೋಗಬೇಕು. ಇಲ್ಲಿ ನಾವು ರೋ ಆಪ್ರೇಷನ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಮೊದಲನೇ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ ಅಂದರೆ, ಡೆಲ್ಟಾ ಈಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ 1a ಸ್ಕ್ವೇರ್ 1b ಸ್ಕ್ವೇರ್ 1c ಸ್ಕ್ವೇರ್. ಅದರ ಪಕ್ಕದಲ್ಲೇ ನಾವು ಒಂದಿಷ್ಟು ಫಾರ್ಮುಲಾಸ್ ಬರೆದಿದ್ದೀವಿ. ಏನಂತ, R2 ಡ್ಯಾಶ್ ಚೇಂಜಸ್ ಟು R2 ಡ್ಯಾಶ್ ಟು ಟೆಂಡ್ಸ್ ಟು R2 ಮೈನಸ್ R1. ಏನಪ್ಪ ಅಂದರೆ, R2ಲಿರೋಂಥ ಎಲಿಮೆಂಟ್ಸ್ಗಳು 1b ಸ್ಕ್ವೇರ್ ಇದೆ ಅಲ್ವಾ, ಆ 1b ಸ್ಕ್ವೇರ್ ಏನಾಗುತ್ತೆ ಅಂದರೆ ಚೇಂಜಸ್ ಆಗುತ್ತೆ. ಯಾವುದರಿಂದ, R2 ಮೈನಸ್ R1 ಮಾಡಿದ್ರೆ. ಅಂದರೆ R2ಲಿರೋಂಥ ಎಲಿಮೆಂಟ್ಸ್ಗಳ ಜೊತೆಗೆ R1ಅಲ್ಲಿರೋಂಥ ಎಲಿಮೆಂಟ್ಸ್ಗಳನ್ನ ಸಬ್ಸ್ಟ್ರ್ಯಾಕ್ಟ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಮಗೇನಾಗುತ್ತೆ ಅಂದರೆ, R2 ಅನ್ನೋ ಎಲಿಮೆಂಟ್ಸ್ಗಳು ಚೇಂಜಸ್ ಆಗ್ತಾ ಹೋಗುತ್ತೆ. 1b ಸ್ಕ್ವೇರ್ ಬರೋ ಬದಲು ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ, 1 ಮೈನಸ್ 1 ಏನಾಗುತ್ತೆ, R2ಲಿರೋಂಥ ಮೊದಲನೇ ಎಲಿಮೆಂಟ್ ಯಾವುದು, 1 ಇದೆ. R1ಅಲ್ಲಿರೋಂಥ ಮೊದಲನೇ ಎಲಿಮೆಂಟ್ ಯಾವುದು, 1 ಇದೆ. 1 ಮೈನಸ್ 1 ಅಂದರೆ ಏನಾಗುತ್ತೆ, 0 ಆಗುತ್ತೆ. ಹಾಗೆ ಸೆಕೆಂಡ್ ಎಲಿಮೆಂಟ್ ಏನಾಗ್ತಾ ಇದೆ, ಬಿ ಇದೆ. R1ಅಲ್ಲಿರುವಂಥ ಸೆಕೆಂಡ್ ಎಲಿಮೆಂಟ್ ಏನಾಗ್ತಾ ಇದೆ, ಎ ಇದೆ. ಹಾಗಾದರೆ R2 ಮೈನಸ್ R1 ಮಾಡಿದಾಗ ಏನಾಗುತ್ತೆ, ಬಿ ಮೈನಸ್ ಎ ಆಗ್ತಾ ಹೋಗುತ್ತೆ. ಹಾಗೆ ಥರ್ಡ್ ಎಲಿಮೆಂಟ್ ಬಿ ಸ್ಕ್ವೇರ್ ಇದೆ, ಅಲ್ಲಿ ಥರ್ಡ್ ಎಲಿಮೆಂಟ್ ಎ ಸ್ಕ್ವೇರ್ ಇದೆ. ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಹಾಗಾದರೆ R2 ಏನಾಗಿ ಚೇಂಜಸ್ ಆಗ್ತಾ ಇದೆ, R2 ಮೈನಸ್ R1 ಆಗಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ವ್ಯಾಲ್ಯೂಸ್ ಬರ್ತಾ ಇದೆ. ಫಸ್ಟ್ ಸ್ಟೆಪ್ಪಲ್ಲಿರೋಂಥ ಎಲಿಮೆಂಟ್ಸ್ಗಳನ್ನ ಏನೂ ಚೇಂಜಸ್ ಮಾಡಲ್ಲ, ಹಾಗೆ ಇಡ್ತಾ ಹೋಗ್ತೀರಾ. ಇನ್ನು ಸೆಕೆಂಡ್ ರೋ ಏನಾಗ್ತಾ ಇದೆ ಅಂತಂದರೆ, ಸೆಕೆಂಡ್ ರೋ ಚೇಂಜಸ್ ಆಗ್ತಾ ಇದೆ. R2 ಡ್ಯಾಶ್ ಚೇಂಜಸ್ ಟು ಅಂದರೆ ಕನ್ವರ್ಟ್ ಆಗಿರೋಂಥ ಚೇಂಜಸ್ ಆಗಿರೋಂಥ ರೋನ ನಾವು R2 ರೋನ ನಾವು ಡ್ಯಾಶ್ ಅಂತ ತೊಗೊಳ್ತಾ ಇದ್ದೀವಿ. ಹಾಗಾಗಿ R2 ಮೈನಸ್ R1 ವ್ಯಾಲ್ಯೂಸ್ ನಾವು ತೊಗೊಂಡ್ವಿ ಫಾರ್ಮುಲಾ. ಆಗ 1 ಮೈನಸ್ 1 ನಮಗೆ 0 ಆಯಿತು. ಬಿ ಮೈನಸ್ ಎ ಆಗುತ್ತೆ, ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇನ್ನೊಂದು ಆಪ್ರೇಷನ್ಸ್ನ ಅಪ್ಲೈ ಮಾಡ್ತಾ ಇದ್ದೀವಿ, R3 ಡ್ಯಾಶ್ ಅಂತಂದರೆ ಮೊದಲನೇ ಸ್ಟೆಪ್ಪಲ್ಲಿರುವಂಥ R3 ಎಲಿಮೆಂಟ್ಸು ಈಗ ಚೇಂಜಸ್ ಆಗ್ತಾ ಇದೆ. ಯಾವ ಥರ, R3 ಮೈನಸ್ R1 ಮಾಡಿದಾಗ ಏನು ಎಲಿಮೆಂಟ್ಸ್ಗಳು ಬರ್ತಾ ಹೋಗುತ್ತೋ ಅದು ನಮಗೆ R3 ಡ್ಯಾಶಲ್ಸಲ್ಲಿ ಬರ್ತಾ ಹೋಗುತ್ತೆ. ಅಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ 1 ಮೈನಸ್ 1 ಅಗೇನ್ 0 ಆಗುತ್ತೆ. ಹಾಗೆ R3 ಮೈನಸ್ R1 ಅಂದರೆ ಥರ್ಡ್ ರೋಲಿರುವಂಥ ಸೆಕೆಂಡ್ ಎಲಿಮೆಂಟ್ ಸಿ ಆಗ್ತಾ ಇದೆ. ಹಾಗೆ R1ಅಲ್ಲಿರುವಂಥ ಸೆಕೆಂಡ್ ಎಲಿಮೆಂಟ್ ಎ ಇದೆ. ಹಾಗಾಗಿ ಸೆಕೆಂಡ್ ಸ್ಟೆಪ್ಪಲ್ಲಿ ನಮಗೆ ಸಿ ಮೈನಸ್ ಎ ಬರ್ತಾ ಹೋಗುತ್ತೆ. ಹಾಗೆ R3 ಮೈನಸ್ R1ಅಲ್ಲಿ ಥರ್ಡ್ ಎಲಿಮೆಂಟ್ ಸಿ ಸ್ಕ್ವೇರ್ ಇದೆ. ಫಸ್ಟ್ ರೋಲಿ ಥರ್ಡ್ ಎಲಿಮೆಂಟ್ ಎ ಸ್ಕ್ವೇರ್ ಇದೆ. ಹಾಗಾಗಿ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬರ್ತಾ ಹೋಗುತ್ತೆ. ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ನೋಡ್ತಾ ಹೋಗಿ, ಡೆಲ್ಟಾ ಈಸ್ ಈಕ್ವಲ್ಸ್ ಟು 1a ಸ್ಕ್ವೇರ್ 0 ಬಿ ಮೈನಸ್ ಎ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ 0 ಸಿ ಮೈನಸ್ ಎ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ವ್ಯಾಲ್ಯೂಸ್ ಬರ್ತಾ ಇದೆ. ಹಾಗೆ ಇನ್ನು ಥರ್ಡ್ ಸ್ಟೆಪ್ಪಲ್ಲಿ ನೋಡ್ತಾ ಹೋಗೋದಾದರೆ,
ಥರ್ಡ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ ಅಂದರೆ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಹಾಗೆ ಬರ್ಕೊತಾ ಇದ್ದೀವಿ. ಥರ್ಡ್ ಕಾಲಮಲ್ಲಿ ಫಸ್ಟ್ ಎಲಿಮೆಂಟ್ ಕೂಡ ಸೇಮ್ ಇದೆ, ಹಾಗೆ ಬರ್ಕೊಂಡಿದ್ದೀವಿ. ಈಗ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂದರೆ ನಮಗೆ ಫಾರ್ಮುಲಾ ಗೊತ್ತಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಫಾರ್ಮುಲಾ ಏನು? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಹಾಗಾದರೆ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದೆ ಅಂದರೆ ಫಾರ್ಮುಲಾ ಏನಾಗುತ್ತೆ? ಬಿ ಮೈನಸ್ ಎ ಇಂಟು ಬಿ ಪ್ಲಸ್ ಎ ಆಗ್ತಾ ಹೋಗುತ್ತೆ. ಹಾಗಾಗಿ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ನ ಆ್ಯಂಡ್ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ನ ನಾವು ಬಿ ಮೈನಸ್ ಎ ಇಂಟು ಬಿ ಪ್ಲಸ್ ಎ, ಸಿ ಮೈನಸ್ ಎ ಇಂಟು ಸಿ ಪ್ಲಸ್ ಎ ಅಂತ ಬರ್ಕೊತಾ ಇದ್ದೀವಿ. ಈ ಸ್ಟೆಪ್ನವರೆಗೂ ಬರೆದ್ರೆ ನಿಮಗೆ 1 ಮಾರ್ಕ್ ಸಿಗ್ತಾ ಹೋಗುತ್ತೆ. ಹಾಗೆ ಫೋರ್ತ್ ಸ್ಟೆಪ್ಪಲ್ಲಿ ನೋಡ್ತಾ ಹೋಗೋಣ. ಫೋರ್ತ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ ಅಂತಂದರೆ ಸೆಕೆಂಡ್ ರೋ ಅಲ್ಲಿ ನಮಗೆ ಬಿ ಮೈನಸ್ ಎ ಇಂಟು ಬಿ ಪ್ಲಸ್ ಎ ಇದೆ. 0 ಬಿ ಮೈನಸ್ ಎ ಇಂಟು ಬಿ ಪ್ಲಸ್ ಎ ಇದೆ. ಹಾಗಾಗಿ ಆ ರೋ ಅಲ್ಲಿ ನಾವು ಬಿ ಮೈನಸ್ ಎನ ಕಾಮನ್ ತೆಗಿತಾ ಹೋಗ್ಬೋದು. ಬಿ ಮೈನಸ್ ಎನ ಕಾಮನ್ ತೆಗೆಯೋದಾದರೆ R2 ಇಂದ ನಾವು ಬಿ ಮೈನಸ್ ಎ ತೆಗಿತಾ ಇದ್ದೀವಿ. ಹಾಗೆ R3 ನಾವು ಸಿ ಮೈನಸ್ ಎನ ಕಾಮನ್ ತೆಗಿತಾ ಇದ್ದೀವಿ. ಹೊರಗಡೆ ಇಟ್ಕೊಂಡಾಗ ಬಿ ಮೈನಸ್ ಎ ಇಂಟು ಸಿ ಮೈನಸ್ ಎ ಇಂಟು ಡಿಟರ್ಮಿನೆಂಟ್ 1a ಸ್ಕ್ವೇರ್ 0 1 ಬಿ ಪ್ಲಸ್ ಎ 0 1 ಸಿ ಪ್ಲಸ್ ಎ. ಬಿ ಮೈನಸ್ ಎನ ನಾವು ಸೆಕೆಂಡ್ ರೋ ಇಂದ ಕಾಮನ್ ತೆಗೆದ್ರೆ 0 ಇಂಟು ಬಿ ಮೈನಸ್ ಏನಾಗುತ್ತೆ? 0ನೇ ಬರುತ್ತೆ. ಹಾಗೆ ಬಿ ಮೈನಸ್ ಎ ಇಂಟು 1 ಬಿ ಮೈನಸ್ ಎ, ಬಿ ಮೈನಸ್ ಎ ಇಂಟು ಬಿ ಪ್ಲಸ್ ಎ, ಬಿ ಮೈನಸ್ ಎ ಬಿ ಪ್ಲಸ್ ಎ ಬರ್ತಾ ಹೋಗುತ್ತೆ. ಹಾಗಾಗಿ ಸೆಕೆಂಡ್ ರೋ ಅಲ್ಲಿ ನಾವು ಬಿ ಮೈನಸ್ ಎನ ಹೊರಗಡೆ ಇಟ್ಕೊಂಡಿದ್ದೀವಿ. ಹಾಗೆ ಥರ್ಡ್ ರೋ ಅಲ್ಲಿ ನಾವು ಸಿ ಮೈನಸ್ ಎನ ಹೊರಗಡೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಡಿಟರ್ಮಿನೆಂಟ್ 0 1 ಸಿ ಪ್ಲಸ್ ಎ ಬರ್ತಾ ಹೋಗುತ್ತೆ. ಈಗ ಅಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ ಸಿಗ್ತಾ ಹೋಗುತ್ತೆ. ಈಗ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ C1 ತೊಗೊಳ್ತಾ ಇದ್ದೀವಿ. ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ C1 ತೊಗೊಳ್ಳೋದು ಏನಕ್ಕೆ ಅಂತ ಅಂದರೆ ನಾವು ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ರೋ 1 ಆದರೂ ತೊಗೋಬೋದು, ರೋ 2ನಾದರೂ ತೊಗೋಬೋದು, ರೋ 3ನಾದರೂ ತೊಗೋಬೋದು, ಕಾಲಮ್ 1 ಕಾಲಮ್ 2 ಕಾಲಮ್ 3 ಬೇಕಾದರೂ ತೊಗೋಬೋದು. ಹಾಗಾಗಿ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ C1 ತೊಗೊಳ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ಎ ಇಂಟು ಸಮಥಿಂಗ್ ಮಾಡಿಕೊಂಡ್ರೆ ನಮಗೆ ಮತ್ತೆ ಕ್ಯಾಲ್ಕುಲೇಷನ್ಸ್ ಬರ್ತಾ ಹೋಗುತ್ತೆ. ಪ್ಲಸ್ ಎ ಸ್ಕ್ವೇರ್ ಇಂಟು ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಹಾಗಾಗಿ ಕ್ಯಾಲ್ಕುಲೇಷನ್ಸ್ ಈಸಿ ಆಗಬೇಕು ಅಂತಂದರೆ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ C1 ತೊಗೊಳ್ಬೇಕು. ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ C1 ತೊಗೊಂಡಾಗ ಏನಾಗುತ್ತೆ? 1 ಇಂಟು ರೆಸ್ಪೆಕ್ಟೆಡ್ ಕಾಲಮ್ಸ್ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ 0 ಎಲಿಮೆಂಟ್ಸ್ ಡಿಲೀಟ್ ಆಗ್ತಾ ಹೋಗುತ್ತೆ. ಹಾಗಾದರೆ ಉಳ್ಕೊಂಡಿರೋಂಥ ಎಲಿಮೆಂಟ್ಸ್ಗಳು ಯಾವುದ್ಯಾವುದು? ಡಿಲೀಟ್ ಆದಾಗ 1 ಇಂಟು ಸಿ ಪ್ಲಸ್ ಎ 1 ಇಂಟು ಬಿ ಪ್ಲಸ್ ಎ. ಹಾಗಾಗಿ 1 ಇಂಟು ಸಿ ಪ್ಲಸ್ ಎ ಅಂದರೆ ಸಿ ಪ್ಲಸ್ ಎ, 1 ಇಂಟು ಬಿ ಪ್ಲಸ್ ಎ ಅಂದರೆ ಬಿ ಪ್ಲಸ್ ಎ. ಹಾಗಾಗಿ ಸಿ ಪ್ಲಸ್ ಎ ಮೈನಸ್ ಇಂಟು ಬಿ ಪ್ಲಸ್ ಎ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ 0 ಇಂಟು ಎನಿಥಿಂಗ್ ಏನಾಗುತ್ತೆ? 0 ಇಂದ ಯಾವುದೇ ಎಲಿಮೆಂಟ್ಸ್ಗಳನ್ನು ನಾವು ಮಲ್ಟಿಪ್ಲಿಕೇಶನ್ಸ್ ಮಾಡ್ಕೊಳ್ಳಿ ಅಂತಂದರೆ 0 ಎಲಿಮೆಂಟ್ಸ್ ತೊಗೊಂಡ್ರೆ -0 ಇಂಟು ತೊಗೊಂಡ್ರೆ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ಗಳು ಯಾವುದಾದ್ರು ಡಿಲೀಟ್ ಆಗ್ತಾ ಹೋಗುತ್ತೆ. ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ಗಳು ಯಾವುದಾದ್ರು ಡಿಲೀಟ್ ಆಗ್ತಾ ಹೋಗುತ್ತೆ. 1 ಬಿ ಪ್ಲಸ್ ಎ ಡಿಲೀಟ್ ಆಗುತ್ತೆ. ಹಾಗೆ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ಗಳು 0 ಮತ್ತು 1 ಡಿಲೀಟ್ ಆಯಿತು ಅಂದರೆ ಉಳ್ಕೊಂಡಿರೋಂಥ ಎಲಿಮೆಂಟ್ಸ್ಗಳು ಯಾವುದಾದ್ರು ಎ ಇಂಟು ಸಿ ಪ್ಲಸ್ ಎ 1 ಇಂಟು ಎ ಸ್ಕ್ವೇರ್. ಎ ಇಂಟು ಸಿ ಪ್ಲಸ್ ಎ ಮೈನಸ್ ಎ ಸ್ಕ್ವೇರ್ ಇಂಟು 0 ಅಂದರೆ ಏನಾಗುತ್ತೆ? 0 ಆಗ್ತಾ ಹೋಗುತ್ತೆ. ಹಾಗಾಗಿ 0 ಇಂದ ಯಾವುದೇ ಎಲಿಮೆಂಟ್ಸ್ಗಳ ಎಕ್ಸ್ಪ್ಯಾನ್ಷನ್ಸ್ ತೊಗೊಂಡ್ರೆ ನಮಗೆ 0 ಆಗ್ತಾ ಹೋಗುತ್ತೆ. ಉಳ್ಕೊಂಡಿರೋದು ಯಾವುದೇ ಎಲಿಮೆಂಟ್ಸು 1 ಇಂಟು ಸಿ ಪ್ಲಸ್ ಎ ಮೈನಸ್ ಬಿ ಪ್ಲಸ್ ಎ ಉಳ್ಕೊಳ್ಳುತ್ತೆ. ಎಗೇನ್ ಮೈನಸನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಮೈನಸ್ ಆಫ್ ಸಿ ಪ್ಲಸ್ ಎ ಮೈನಸ್ ಬಿ ಮೈನಸ್ ಎ ಆಗ್ತಾ ಹೋಗುತ್ತೆ. ಎಗೇನ್ ನಮಗೆ ಪ್ಲಸ್ ಎ ಮೈನಸ್ ಎ ಗೆಟ್ ಕ್ಯಾನ್ಸಲ್. ಉಳ್ಕೊಂಡಿರೋಂಥ ಎಲಿಮೆಂಟ್ಸ್ ಯಾವುದಾದ್ರು? ರಿಮೈನಿಂಗ್ ಎಲಿಮೆಂಟ್ಸ್ ಸಿ ಮೈನಸ್ ಬಿ ರಿಮೈನಿಂಗ್ ಎಲಿಮೆಂಟ್ಸ್. ನಮಗೆ ಬೇಕಾಗಿರೋದೇನು? ಎ ಮೈನಸ್ ಬಿ ಮೈನಸ್ ಸಿ ಮೈನಸ್ ಎ. ಅಲ್ಲಿ ಆಲ್ರೆಡಿ ಬಿ ಮೈನಸ್ ಎ ಇರೋದನ್ನು ನಾವು ಮೈನಸ್ ಹೊರಗಡೆ ಕಾಮನ್ ತೊಗೊಂಡ್ರೆ ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಮೈನಸ್ ಏನಾಗುತ್ತೆ? ಎ ಮೈನಸ್ ಬಿ ಬರ್ತಾ ಹೋಗುತ್ತೆ. ಹಾಗೆ ಮೈನಸನ್ನು ಎಗೇನ್ ನಾವು ಸಿ ಮೈನಸ್ ಬಿಗೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಹಾಗಾಗಿ ಲಾಸ್ಟ್ ಸ್ಟೆಪ್ಪಲ್ಲಿ ನಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರ್ತಾ ಹೋಗುತ್ತೆ? ಎ ಮೈನಸ್ ಬಿ ಮೈನಸ್ ಸಿ ಮೈನಸ್ ಎ ಡಿಟರ್ಮಿನೆಂಟ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಹಾಗೆ ಸೆಕೆಂಡ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಸೆಕೆಂಡ್ ಪ್ರಾಬ್ಲಮಲ್ಲಿ ಪ್ರೂವ್ ದಟ್ ಡಿಟರ್ಮಿನೆಂಟ್ 1 1 1 ಎ ಬಿ ಸಿ ಎ ಕ್ಯೂಬ್ ಬಿ ಕ್ಯೂಬ್ ಸಿ ಕ್ಯೂಬ್ ಇಸ್ ಈಕ್ವಲ್ಸ್ ಟು ಎ ಮೈನಸ್ ಬಿ ಮೈನಸ್ ಸಿ ಮೈನಸ್ ಎ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಬರ್ತಾ ಹೋಗುತ್ತೆ. ಏನು ಪ್ರೂವ್ ಮಾಡಬೇಕೀಗ?
ಈ ಎಲ್ ಎಚ್ ಎಸ್ ಅಲ್ಲಿರುವಂಥ ಡಿಟರ್ಮಿನೆಂಟ್ನ ವ್ಯಾಲ್ಯೂ ನಮಗೇನಾಗುತ್ತೆ ಎ ಮೈನಸ್ ಬಿ ಇಂಟು ಬಿ ಮೈನಸ್ ಸಿ ಇಂಟು ಸಿ ಮೈನಸ್ ಎ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಬರುತ್ತೆ ಅನ್ನೋದನ್ನು ಪ್ರೂವ್ ಮಾಡಬೇಕಾಗಿದೆ. ಆ್ಯನ್ಯುವಲಲ್ಲಿ ನಿಮಗೆ ಆ್ಯನ್ಯುವಲ್ 16th ನಿಮಗೆ ಕೇಳಿದ್ದಾರೆ ಈ ಕ್ವಶನ್ಸ್ನ 4 ಮಾರ್ಕ್ಸಲ್ಲಿ. ಸೊ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ. ಡೆಲ್ಟಾ ಈಸ್ ಈಕ್ವಲ್ಸ್ ಟು ಫಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ ನೋಡ್ತಾ ಹೋಗೋಣ. ಫಸ್ಟ್ ಸ್ಟೆಪ್ಪಲ್ಲಿ ಡೆಲ್ಟಾ ಈಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ 1 1 1 ಎ ಬಿ ಸಿ ಎ ಕ್ಯೂಬ್ ಬಿ ಕ್ಯೂಬ್ ಸಿ ಕ್ಯೂಬ್. ಅದರ ಪಕ್ಕದಲ್ಲೇ ನಾವು ಒಂದಿಷ್ಟು ಆಪರೇಷನ್ಸ್ಗಳನ್ನ ಬರೆದಿದ್ದೀವಿ, ಕಾಲಮ್ ಆಪರೇಷನ್ಸ್ಗಳನ್ನು ಮಾಡ್ತಾಯಿದ್ದೀವಿ. C2 ಡ್ಯಾಶ್ ಚೇಂಜಸ್ ಟು C2 ಮೈನಸ್ C1, ಹಾಗೆ C3 ಡ್ಯಾಶ್ ಚೇಂಜಸ್ ಟು C3 ಮೈನಸ್ C1. ನೀವಿಷ್ಟು ತಗೊಳ್ಳಿ. ಎಕ್ಸ್ಪ್ಯಾನ್ಷನ್ಸ್ ಮಾಡಿಕೊಂಡಾಗ ನಮಗೆ ಈಸಿಯಾಗಿ ಎಕ್ಸ್ಪ್ಯಾನ್ಷನ್ ಸಿಗಬೇಕು ಅಂತಂದರೆ ಇನ್ನೂ ಉಳ್ಕೊಂಡಿರೋ 2 ಎಕ್ಸ್ಪ್ಯಾನ್ಷನ್ಸ್ ಮಾಡಬೇಕಾದ್ರೆ ನಮಗೆ ಅದು 0 ಆಗಬೇಕು. ಹಾಗಾಗಿ ಇಲ್ಲಿ ನಮಗೆ ಕಾಲಮ್ ಎಲಿಮೆಂಟ್ ಫಸ್ಟ್ ರೋಲಿರೋಂಥ ಎಲಿಮೆಂಟ್ಸ್ಗಳು ಏನಾಗಿದೆ 1 1 1 1 1 1 ಇದೆ ಅಂತಂದರೆ ಯಾವುದಾದ್ರೂ 2 ಎಲಿಮೆಂಟ್ಸ್ಗಳನ್ನು ಕಾಲಮ್ 1 ಅಥವಾ ಕಾಲಮ್ 2 ಅಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು 0 ಮಾಡ್ಕೋಬೇಕು. ಕಾಲಮ್ 1 ಅಥವಾ ಕಾಲಮ್ 2 ಅಥವಾ ಕಾಲಮ್ 3 ಅಲ್ಲಿರುವಂಥ ಯಾವುದಾದ್ರೂ 2 ಎಲಿಮೆಂಟ್ಸ್ಗಳನ್ನು ನಾವು 0 ಮಾಡ್ಕೋಬೇಕು. ಹಾಗಾಗಿ ಕಾಲಮ್ ಆಪ್ರೇಷನ್ಸ್ಗಳನ್ನ ಯೂಸ್ ಮಾಡಬೇಕು. ರೋ ಆಪ್ರೇಷನ್ಸ್ಗಳನ್ನ ಇಲ್ಲಿ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ರೋಲಿರೋಂಥ ಎಲಿಮೆಂಟ್ಸ್ಗಳು ಯಾವುದಾದ್ರು 1a ಎ ಕ್ಯೂಬ್, 1b ಬಿ ಕ್ಯೂಬ್, 1c ಸಿ ಕ್ಯೂಬ್ ಇದೆ. ಹಾಗಾಗಿ ಆಪ್ರೇಷನ್ಸ್ಗಳನ್ನು ಅಪ್ಲೈ ಮಾಡಿದ್ರೆ ನಮಗೆ ಯಾವ ಎಲಿಮೆಂಟ್ಸ್ಗಳು ನಮಗೆ 0 ಆಗೋದಿಲ್ಲ. ಹಾಗಾಗಿ ನಾವಿಲ್ಲಿ ಕಾಲಮ್ ಆಪ್ರೇಷನ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. C2 ಡ್ಯಾಶ್ ಚೇಂಜಸ್ ಟು C2 ಮೈನಸ್ C1 ಆ್ಯಂಡ್ C3 ಡ್ಯಾಶ್ ಚೇಂಜಸ್ ಟು C3 ಮೈನಸ್ C1. C1ಅಲ್ಲಿರುವಂಥ ಎಲಿಮೆಂಟ್ಸ್ಗಳು ಆ್ಯಸ್ ಇಟ್ ಈಸ್ ಹಾಗೆ ಇರ್ತಾ ಹೋಗುತ್ತೆ. ಸೆಕೆಂಡ್ ಸ್ಟೆಪ್ ನೋಡ್ತಾ ಹೋಗಿ. ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು C1ಅಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನ ಯಾವುದೂ ಚೇಂಜಸ್ ಮಾಡ್ಕೊಂಡಿಲ್ಲ, 1a ಎ ಕ್ಯೂಬ್ ಹಾಗೆ ಬರ್ಕೊಂಡಿದ್ದೀವಿ. ಇನ್ನು ಪಕ್ಕದಲ್ಲಿರುವಂಥ ಕಾಲಮ್ 2 ಅಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ನೋಡ್ತಾ ಹೋಗಿ. ಕಾಲಮ್ 2 ಏನಾಗ್ತಾ ಇದೆ, ಇಲ್ಲಿ ಚೇಂಜಸ್ ಆಗ್ತಾ ಇದೆ. ಏನಂತ C2 ಮೈನಸ್ C1. ಕಾಲಮ್ 2 ಅಲ್ಲಿರುವಂಥ ಎಲಿಮೆಂಟ್ಸ್ಗಳ ಜೊತೆಗೆ ಕಾಲಮ್ 1 ಅಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ಸಬ್ಸ್ಟ್ರ್ಯಾಕ್ಟ್ ಮಾಡ್ತಾ ಹೋಗಿ. ಹಾಗಾದರೆ ಕಾಲಮ್ 2 ಅಲ್ಲಿರುವಂಥ ಎಲಿಮೆಂಟ್ಸ್ಗಳು ಯಾವುದ್ಯಾವುದು 1b ಬಿ ಕ್ಯೂಬ್. ಹಾಗಾದರೆ ಕಾಲಮ್ 1ಅಲ್ಲಿರುವಂಥ ಎಲಿಮೆಂಟ್ಸ್ಗಳು ಯಾವುದ್ಯಾವುದು 1a ಎ ಕ್ಯೂಬ್. ಆ ಎಲಿಮೆಂಟ್ಸ್ಗಳ ಜೊತೆಗೆ ಸಬ್ಸ್ಟ್ರ್ಯಾಕ್ಟ್ ಮಾಡಿದಾಗ 1 ಮೈನಸ್ 1 0 ಆಗ್ತಾ ಹೋಗುತ್ತೆ. ಹಾಗೆ ಬಿ ಮೈನಸ್ ಎ ಬಿ ಕ್ಯೂಬ್ ಮೈನಸ್ ಎ ಕ್ಯೂಬ್ ಬರ್ತಾ ಹೋಗುತ್ತೆ. ಹಾಗಾದರೆ ಕಾಲಮ್ 2 ಚೇಂಜಸ್ ಆಗ್ತಾ ಇದೆ 0 ಬಿ ಮೈನಸ್ ಎ ಬಿ ಕ್ಯೂಬ್ ಮೈನಸ್ ಎ ಕ್ಯೂಬ್ ಆಗಿ. ಹಾಗೆ ಕಾಲಮ್ 3 ಕೂಡ ಚೇಂಜಸ್ ಆಗ್ತಾ ಇದೆ. ಕಾಲಮ್ 3 ಚೇಂಜಸ್ ಆಗಿರೋದನ್ನು ನಾವು ಕಾಲಮ್ 3 ಡ್ಯಾಶ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಕಾಲಮ್ 3 ಹೇಗೆ ರೆಪ್ರೆಸೆಂಟ್ ಆಗ್ತಾ ಇದೆ ಅಂದರೆ ಕಾಲಮ್ 3 ಮೈನಸ್ ಕಾಲಮ್ 1. ಯಾವ ಕಾಲಮಿಂದ ಚೇಂಜಸ್ ಆಗ್ತಾ ಇರೋದು, ಕಾಲಮ್ 3ಇಂದ ಕಾಲಮ್ 1ಅನ್ನು ನಾವು ಮೈನಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಕಾಲಮ್ 3ಯಲ್ಲಿರುವಂಥ ಎಲಿಮೆಂಟ್ಸ್ಗಳು ಯಾವುದ್ಯಾವುದು 1c ಸಿ ಕ್ಯೂಬ್. ಹಾಗೆ ಕಾಲಮ್ 1ಅಲ್ಲಿರುವಂಥ ಎಲಿಮೆಂಟ್ಸ್ಗಳು ಎಗೇನ್ 1a ಎ ಕ್ಯೂಬ್. ಹಾಗಾಗಿ 1 ಮೈನಸ್ 1 ನಮಗೆ 0 ಆಗುತ್ತೆ. ಸಿ ಮೈನಸ್ ಎ ಸಿ ಕ್ಯೂಬ್ ಮೈನಸ್ ಎ ಕ್ಯೂಬ್ ವ್ಯಾಲ್ಯೂ ಬರ್ತಾ ಇದೆ. ಇನ್ನು ಥರ್ಡ್ ಸ್ಟೆಪ್ಪಲ್ಲಿ ನೋಡ್ತಾ ಹೋಗೋಣ. ಡೆಲ್ಟಾ ಇಸ್ ಈಕ್ವಲ್ಸ್ ಟು 1a ಎ ಕ್ಯೂಬ್ 0 ಬಿ ಮೈನಸ್ ಎ. ಇಲ್ಲಿ ಬಿ ಕ್ಯೂಬ್ ಮೈನಸ್ ಎ ಕ್ಯೂಬ್ನ ಫಾರ್ಮುಲಾ ನಮಗೆ ಆಲ್ರೆಡಿ ಗೊತ್ತಿರಬೇಕು. ಏನಂದರೆ ಫಾರ್ಮುಲಾ ಬಿ ಮೈನಸ್ ಎ ಇಂಟು ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಎ ಸ್ಕ್ವೇರ್. ಈ ಎರಡನ್ನ ಮಲ್ಟಿಪ್ಲೈ ಮಾಡಿ ಬಿ ಮೈನಸ್ ಎ ಇಂಟು ಬಿ ಸ್ಕ್ವೇರ್ ಎ ಪ್ಲಸ್ ಎ ಬಿ ಪ್ಲಸ್ ಎ ಸ್ಕ್ವೇರ್ನ ನೀವು ಮಲ್ಟಿಪ್ಲೈ ಮಾಡಿ ನಿಮಗೆ ಬಿ ಕ್ಯೂಬ್ ಮೈನಸ್ ಎ ಕ್ಯೂಬ್ ವ್ಯಾಲ್ಯೂನೇ ಬರ್ತಾ ಹೋಗುತ್ತೆ. ಹಾಗಾಗಿ ಬಿ ಕ್ಯೂಬ್ ಮೈನಸ್ ಎ ಕ್ಯೂಬನ್ನು ನಾವು ಯಾವ ಥರ ಚೇಂಜಸ್ ಮಾಡ್ಕೋಬೋದು, ಬಿ ಮೈನಸ್ ಎ ಇಂಟು ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಎ ಸ್ಕ್ವೇರ್ ಅಂತಾಗಿ ಕನ್ವರ್ಟ್ ಮಾಡ್ಕೋಬೋದು. ಹಾಗೆ ಥರ್ಡ್ ಕಾಲಮಲ್ಲಿ ನಾವು 0 ಸಿ ಮೈನಸ್ ಎ ಇಂಟು ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಪ್ಲಸ್ ಎ ಸ್ಕ್ವೇರ್ ಅಂತ ಬರ್ಕೊಳ್ತಾ ಹೋಗ್ಬೋದು. ಹಾಗೆ ಫೋರ್ತ್ ಸ್ಟೆಪ್ಪಲ್ಲಿ ನೋಡ್ತಾ ಹೋಗೋಣ. ಫೋರ್ತ್ ಸ್ಟೆಪ್ಪಲ್ಲಿ ನಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ನಾವು ಕಾಲಮ್ಸ್ಗಳಲ್ಲಿ ನಮಗೆ ಬಿ ಮೈನಸ್ ಎ ಕಾಮನ್ ಇದೆ. ಹಾಗಾಗಿ ಬಿ ಮೈನಸ್ ಎ ಕಾಲಮ್ 2ಇಂದ ನಾವು ಬಿ ಮೈನಸ್ ಎನ ಕಾಮನ್ ಆಗಿ ತೆಗಿತಾ ಹೋಗ್ಬೋದು. ಹಾಗೆ ಕಾಲಮ್ 3ಅಲ್ಲಿ ನಮಗೆ ಸಿ ಮೈನಸ್ ಎ ಇದೆ. ಹಾಗಾಗಿ ಕಾಲಮ್ 3ಇಂದ ನಾವು ಏನನ್ನು ಕಾಮನ್ ತೆಗಿಬೋದು, ಸಿ ಮೈನಸ್ ಎನ ಕಾಮನ್ ತೆಗಿತಾ ಹೋಗ್ಬೋದು. ಹಾಗಾಗಿ ಫೋರ್ತ್ ಸ್ಟೆಪ್ಪಲ್ಲಿ ನಮಗೆ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಬಿ ಮೈನಸ್ ಎ ಇಂಟು ಸಿ ಮೈನಸ್ ಎ ಡಿಟರ್ಮಿನೆಂಟ್ 1 0 0 a 1 1 a ಕ್ಯೂಬ್ ಇನ್ ಎ ಕ್ಯೂಬ್ ಬಿ ಸ್ಕ್ವೇರ್ ಎ ಬಿ ಎ ಸ್ಕ್ವೇರ್ ಸಿ ಸ್ಕ್ವೇರ್ ಎ ಸಿ ಎ ಸ್ಕ್ವೇರ್ ಬರ್ತಾ ಇದೆ. ಹಾಗಾದರೆ ಅದಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಈಗ ಎಗೇನ್ ನಾವು ಕಾಲಮ್ 3ನ ಚೇಂಜಸ್ ಮಾಡ್ತಾ ಇದ್ದೀವಿ. ಕಾಲಮ್ 3ನ ಏನಕ್ಕೆ ಚೇಂಜಸ್ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಡಿಟರ್ಮಿನೆಂಟ್ ವ್ಯಾಲ್ಯೂ ಸಿಗುತ್ತೆ ಯಾಕೆ ಅಂತ ಅಂದರೆ ನಮಗೆ ಒಂದು ಪ್ರಾಪರ್ಟಿ ಗೊತ್ತಿದೆ. ಏನಂತ ಅಂದರೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಕಾದ್ರೆ
ಡಯಾಗ್ನಲ್ ಎಲಿಮೆಂಟ್ಸ್ಗಳಿನ ಎಬೋ ಪಾರ್ಟ್ ಅಥವಾ ಡಯಾಗ್ನಲ್ ಎಲಿಮೆಂಟ್ಸ್ಗಳ ಬಿಲೋ ಪಾರ್ಟಲ್ಲಿ ನಮಗೆ ಝೀರೋಸ್ ಏನಾದರೂ ಇತ್ತು ಅಂತಂದರೆ ಅಲ್ಲಿನ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನು ಮಲ್ಟಿಪ್ಲೈ ಮಾಡಬೇಕು ಅಂತ ಒಂದು ಪ್ರಾಪರ್ಟಿ ಗೊತ್ತಿದೆ. ಹಾಗಾಗಿ ನಾವಿಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನು ನಾವು ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ನಾವು ಥರ್ಡ್ ಸ್ಟೆಪ್ಪಲ್ಲಿ ಫೋರ್ತ್ ಸ್ಟೆಪ್ಪಲ್ಲಿ ಆದಮೇಲೆ C3' ಚೇಂಜಸ್ ಮಾಡ್ತಾ ಇದ್ದೀವಿ, C3 - C2 ಅಂತ. C3 - C2 ಮಾಡಿಕೊಂಡಾಗ ಏನಾಗ್ತಾ ಹೋಗುತ್ತೆ, ಎಗೇನ್ ನಮಗೆ C3ಲಿರುವಂಥ ಎಲಿಮೆಂಟ್ಸ್ಗಳು ಯಾವುದ್ಯಾವುದು 0 1 C² + AC + A² ಇದೆ. ಹಾಗಾಗಿ C1ನಲ್ಲಿರುವಂಥ C2ಲಿರುವಂಥ ಎಲಿಮೆಂಟ್ಸ್ ಯಾವುದ್ಯಾವುದು 0 1 B² + AB + A² ಆಗುತ್ತೆ. ಹಾಗಾಗಿ ಮೈನಸ್ ಮಾಡ್ತಾ ಇದ್ದೀವಿ. ಕಾಲಮ್ 1 ಮತ್ತು ಕಾಲಮ್ 2 ಚೇಂಜಸ್ ಆಗೋದಿಲ್ಲ. 1 0 A1 A³ + A³ B² + AB + A² ಹಾಗೆ ಬರ್ಕೊಳ್ತಾ ಇದ್ದೀವಿ. ಇನ್ನು ಕಾಲಮ್ 3 ಚೇಂಜಸ್ ಆಗ್ತಾ ಇದೆ. 0 - 0 0 1 - 1 0 ಹಾಗೆ C² + AC + A² -B² + AB + A². ಎಗೇನ್ +A² - A² ಗೆಟ್ ಕ್ಯಾನ್ಸಲ್ ಆಗುತ್ತೆ. C² - B² ಮಾತ್ರ ಉಳ್ಕೊಳ್ಳುತ್ತೆ. C² - B² + AC - AB ಮಾತ್ರ ಉಳ್ಕೊಳ್ಳುತ್ತೆ. ಈಗ ನಾವು ಡಿಟರ್ಮಿನೆಂಟ್ನ ಚೆಕ್ ಮಾಡ್ತಾ ಹೋಗೋಣ. ಹಿಯರ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಈಸ್ ದ ಪ್ರಾಡಕ್ಟ್ ಆಫ್ ದ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ಗಳಂತ ಬರ್ಕೊಂಡಿದ್ದಾರೆ. ಯಾಕೆಂದರೆ ಬೈ ಯೂಸಿಂಗ್ ದ ಪ್ರಾಪರ್ಟೀಸ್ ಏನು ಹೇಳಿದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಏನಂತ ಪ್ರಾಪರ್ಟೀಸ್, ಎಲಿಮೆಂಟ್ಸ್ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಕಾದ್ರೆ ಎಕ್ಸೆಪ್ಟ್ ಡಯಾಗ್ನಲ್ ಎಲಿಮೆಂಟ್ಸ್ ಅಪ್ಪರ್ ಪಾರ್ಟ್ ಆರ್ ಬಿಲೋ ಪಾರ್ಟ್, ಅಪ್ಪರ್ ಪಾರ್ಟ್ ಆರ್ ಬಿಲೋ ಪಾರ್ಟಲ್ಲಿ ಏನಾದರೂ ನಮಗೆ ಡಿಟರ್ಮಿನೆಂಟ್ಸ್ ಇತ್ತು ಅಂತಂದರೆ, ಡಿಟರ್ಮಿನೆಂಟ್ ಝೀರೋಸ್ ಇದೆ ಅಂತ ಅಂದರೆ ನಾವು ಓನ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನು ಪ್ರಾಡಕ್ಟ್ ಮಾಡಿದ್ರೆ ನಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಸಿಗುತ್ತೆ ಅಂತ ಒಂದು ಪ್ರಾಪರ್ಟಿ ಇದೆ. ಅದೇ ಪ್ರಾಪರ್ಟಿನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ 1 × 1 × C² - B² + AC - AB ಆಗ್ತಾ ಹೋಗುತ್ತೆ. ಎಗೇನ್ ನಾವು C² - B² ಏನಂತ ಬರ್ಕೋಬೋದು, C + B × C - B ಬರ್ಕೋಬೋದು, ಹೌದಲ್ವಾ? ಹಾಗಾಗಿ ಡೆಲ್ಟಾ is equals to B - A × C - A. ಇನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಿಕ್ಸ್ತ್ ಸ್ಟೆಪ್ಪಲ್ಲಿ C² - B² + AC - AB ಬರ್ಕೊಂಡಿದ್ದೀವಿ. ಸೆವೆಂತ್ ಸ್ಟೆಪ್ಪಲ್ಲಿ ನಾವು C² - B² ಕನ್ವರ್ಟ್ ಮಾಡಿ ಬರ್ಕೊಳ್ತಾ ಇದ್ದೀವಿ. ಹಾಗಾಗಿ ಡೆಲ್ಟಾ ವ್ಯಾಲ್ಯೂ ಏನು ಬರ್ತಾ ಇದೆ, B - A × C - A × C + B C - B ಪ್ಲಸ್ ಏನಕ್ಕೆ ಅಂತಂದರೆ ಇಲ್ಲಿ ನಾವು ಪ್ಲಸ್ ಏನ ಕಾಮನ್ ತೆಗಿತಾ ಇದ್ವಿ. ಪ್ಲಸ್ ಏನ ಕಾಮನ್ ತೆಗೆದ್ರೆ ನಾವು C - B ಬರ್ತಾ ಹೋಗುತ್ತೆ. ಹಾಗಾಗಿ ಏಯ್ತ್ ಸ್ಟೆಪ್ಪಲ್ಲಿ ನೋಡ್ತಾ ಹೋಗೋಣ. ಎರಡರಲ್ಲೂ ನಮಗೆ C - B ಕಾಮನ್ ಇರೋದ್ರಿಂದ C - B ಹೊರಗಡೆ ಇಟ್ಕೋಬೋದು. ಹಾಗಾಗಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ B - A ಇರೋದು ನಮಗೆ A - B ಆಗಬೇಕು ಅಂದರೆ ಏನಾಗಬೇಕು, ಮಲ್ಟಿಪ್ಲೈ ಮೈನಸ್ ಆನ್ ಬೋತ್ ಸೈಡ್ ಅಲ್ವಾ? ಮೈನಸ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಹಾಗೆ C - B ಇರೋದು ನಮಗೆ B - C ಆಗಬೇಕು ಅಂದರೆ ಎಗೇನ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಮೈನಸ್ ಎರಡು ಸಲ ಮಲ್ಟಿಪ್ಲೈ ಮಾಡೋದ್ರಿಂದ ಮೈನಸ್ ಇಂಟು ಮೈನಸ್ ಏನಾಗ್ತಾ ಹೋಗುತ್ತೆ, ಪ್ಲಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಡಿಟರ್ಮಿನೆಂಟ್ನ ವ್ಯಾಲ್ಯೂ ಏನು ಬರುತ್ತೆ, A - B B - C C - A ಇಂಟು A + B + C ಬರ್ತಾ ಹೋಗುತ್ತೆ. ಹಾಗೆ ಇದಿಷ್ಟು ಡಿಟರ್ಮಿನೆಂಟ್ ವ್ಯಾಲ್ಯೂ ಆಗ್ತಾ ಇದೆ. ಸ್ವಲ್ಪ ಕಾನ್ಸಂಟ್ರೇಷನ್ಸ್ ಮಾಡ್ತಾ ಹೋಗಿ ಯಾವ್ಯಾವ ಆಪ್ರೇಷನ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ, ಯಾವ್ಯಾವ ಆಪ್ರೇಷನ್ಸ್ಗಳನ್ನು ಯಾವಾಗ ರೋ ಆಪ್ರೇಷನ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ, ಯಾವಾಗ ಕಾಲಮ್ ಆಪ್ರೇಷನ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನೋಡ್ತಾ ಹೋಗಿ. ಹಾಗೆ ಸೆಕೆಂಡ್ ಸ್ಟೆಪ್ ನೋಡ್ತಾ ಹೋಗೋಣ. ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಥರ್ಡ್ ಪ್ರಾಬ್ಲಮಲ್ಲಿ ನೋಡ್ತಾ ಹೋಗೋಣ. ಪ್ರೂವ್ ದಟ್ ಡಿಟರ್ಮಿನೆಂಟ್ 1ABC 1BCA 1CAB ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರ್ತಾ ಇದೆ ಅಂತೆ, A - B × B - C × C - A ಬರುತ್ತೆ ಅನ್ನೋದನ್ನು ಪ್ರೂವ್ ಮಾಡಬೇಕಾಗಿದೆ. ಹಾಗಾಗಿ ಎಗೇನ್ ನಾವಿಲ್ಲಿ ರೋ ಆಪ್ರೇಷನ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಯಾವಾಗ ರೋ ಆಪ್ರೇಷನ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ, ಯಾವಾಗ ಕಾಲಮ್ ಆಪ್ರೇಷನ್ಸ್ಗಳನ್ನು ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಈ ಕನ್ಫ್ಯೂಷನ್ಸ್ಗೆಲ್ಲ ಇವಾಗ ಕ್ಲಾರಿಫಿಕೇಷನ್ ಸಿಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಸೆಕೆಂಡ್ ಪ್ರಾಬ್ಲಮಲ್ಲಿ ನೋಡ್ತಾ ಹೋಗಿ ರೋ ಅಲ್ಲಿ ನಮಗೆ 1 1 1 1 ಬಂದಿತ್ತು. ಬಟ್ ಫಸ್ಟ್ ಪ್ರಾಬ್ಲಮಲ್ಲಿ ನಮಗೆ ಆ ಕಾಲಮ್ 1ನಲ್ಲಿ ನಮಗೆ 1 1 1 ಬಂದಿತ್ತು. ಹಾಗಾಗಿ ರೋ ಅಲ್ಲಿ ನಮಗೇನಾದರೂ 1 1 1 ಬಂದಿದ್ದಾಗ ಕಾಲಮ್ ಆಪ್ರೇಷನ್ಸ್ಗಳನ್ನು ಯೂಸ್ ಮಾಡ್ತಾ ಹೋಗಿ. ಹಾಗೆ ಕಾಲಮಲ್ಲಿ ಏನಾದರೂ ನಮಗೆ 1 1 1 ಇದೆ ಅಂತ ಅಂದರೆ ನಾವು ಅವಾಗ ರೋ ಆಪ್ರೇಷನ್ಸ್ಗಳನ್ನು ಯೂಸ್ ಮಾಡ್ತಾ ಹೋಗೋಣ ಸ್ಟಾರ್ಟಿಂಗಲ್ಲಿ. ಹಾಗಾಗಿ ಇಲ್ಲಿ ನಾವು ಡಿಟರ್ಮಿನೆಂಟ್ಸ್ಗೆ ಈ ಡಿಟರ್ಮಿನೆಂಟ್ನ ವ್ಯಾಲ್ಯೂ A - B B - C C - A ಬೇಕು, ಫೈಂಡ್ ಔಟ್ ಮಾಡ್ಕೋಬೇಕು ಅಂದರೆ
ರೋ ಆಪ್ರೇಷನ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ರೋ ಆಪ್ರೇಷನ್ಸ್ಗಳು ಏನಾಗಿದೆ ಅಂದರೆ R2 ಡ್ಯಾಶ್ ಚೇಂಜಸ್ ಟು R2 ಮೈನಸ್ R1, ಹಾಗೆ R3ನ ಚೇಂಜಸ್ ಮಾಡ್ತಾ ಇದ್ದೀವಿ. R3 ಮೈನಸ್ R1 ಮಾಡಿದಾಗ ಬಂದಿರೋವಂಥ ಎಲಿಮೆಂಟ್ಸ್ಗಳನ್ನ R3 ಡ್ಯಾಶಸ್ಸಲ್ಲಿ ಬರಿತಾ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ರೋ 1ಅಲ್ಲಿ ಚೇಂಜಸ್ ಆಗಿಲ್ಲ ಯಾವುದೇ ಎಲಿಮೆಂಟ್ಸ್ಗಳು, ಹಾಗಾಗಿ ಆ್ಯಸ್ ಇಟ್ ಈಸ್ ಹೇಗಿರೋದೋ 1A B Cನ ಹಾಗೆ ಬರ್ಕೊಳ್ತಾ ಇದ್ದೀವಿ. ಹಾಗೆ R2ಲಿರೋಂಥ ಎಲಿಮೆಂಟ್ಸ್ಗಳು ಯಾವುದ್ಯಾವುದು 1BCA ಇದೆ, ಹೌದಲ್ವಾ? 1BCA ಇದೆ. ಆ ಎಲಿಮೆಂಟ್ಸ್ಗಳನ್ನು ಯಾವ ಎಲಿಮೆಂಟ್ಸ್ಗಳ ಸಬ್ಸ್ಟ್ರಾಕ್ಟ್ ಮಾಡಬೇಕು, ಯಾವ ಎಲಿಮೆಂಟ್ಸ್ ಜೊತೆ ಸಬ್ಸ್ಟ್ರಾಕ್ಟ್ ಮಾಡಬೇಕು? 1ABC ಜೊತೆಗೆ ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗಬೇಕು. ಹಾಗಾಗಿ 1 ಮೈನಸ್ 1 0 ಆಗುತ್ತೆ. B ಮೈನಸ್ R2ಲಿರುವಂಥ ಎಲಿಮೆಂಟ್ಸ್ B, R1ನಲ್ಲಿರುವಂಥ ಎಲಿಮೆಂಟ್ಸ್ A, ಹಾಗಾಗಿ B ಮೈನಸ್ A. ಹಾಗೆ R2ಅಲ್ಲಿರುವಂಥ ಎಲಿಮೆಂಟ್ಸ್ CA ಇದೆ, R1ನಲ್ಲಿರುವಂಥ ಎಲಿಮೆಂಟ್ಸ್ BC ಇದೆ, CA ಮೈನಸ್ BC ಬರ್ಕೊತಿದ್ದೀವಿ. CA ಮೈನಸ್ BCಲಿ ಎಗೈನ್ CC ಕಾಮನ್ ಇರೋದ್ರಿಂದ Cನ ಕಾಮನ್ ಆಗಿ ಹೊರಗಡೆ ಇಟ್ಕೊಂಡ್ರೆ C ಇಂಟು A ಮೈನಸ್ B ಬರ್ತಾ ಹೋಗುತ್ತೆ. ಹಾಗಾಗಿ ಡೆಟರ್ಮಿನೆಂಟ್ ವ್ಯಾಲ್ಯೂ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗ್ತಾ ಹೋಗುತ್ತೆ? R2 ಚೇಂಜಸ್ ಆಗ್ತಾ ಇದೆ, 0 B ಮೈನಸ್ A, C ಇಂಟು A ಮೈನಸ್ B ಚೇಂಜಸ್ ಆಗಿದೆ. ಹಾಗೆ R3 ಎಲಿಮೆಂಟ್ಸ್ಗಳು ಚೇಂಜಸ್ ಆಗುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ. R3 ಮೈನಸ್ R1, R3 ಮೈನಸ್ R1 ಅಂದರೆ 1 ಮೈನಸ್ 1 0, C ಮೈನಸ್ A, AB ಮೈನಸ್ BC. AB ಮೈನಸ್ BCಯಲ್ಲಿ BB ಕಾಮನ್ ಇರೋದ್ರಿಂದ Bನ ಹೊರಗಡೆ ಇಟ್ಕೊತೀವಿ. B ಹೊರಗಡೆ ಇಟ್ಕೊಂಡಾಗ ಏನಾಗುತ್ತೆ? B ಇಂಟು A ಮೈನಸ್ C ಆಗ್ತಾ ಹೋಗುತ್ತೆ, B ಇಂಟು A ಮೈನಸ್ C ಆಗ್ತಾ ಹೋಗುತ್ತೆ. ಹಾಗೆ ಇನ್ನು ಥರ್ಡ್ ಸ್ಟೆಪ್ಪಲ್ಲಿ ನೋಡ್ತಾ ಹೋಗೋಣ. ಥರ್ಡ್ ಸ್ಟೆಪ್ಪಲ್ಲಿ ನಮಗೆ ರೋ 2 ಮತ್ತು ರೋ 3ಯಲ್ಲಿ ಯಾವುದೇ ಎರಡು ಎಲಿಮೆಂಟ್ಸ್ಗಳು ಕಾಮನ್ ಇದೆ, ಹೌದಲ್ವಾ? B ಮೈನಸ್ A ಮೈನಸ್ B, B ಮೈನಸ್ A ಮೈನಸ್ B. A ಮೈನಸ್ ಬಿನ ನಮಗೆ B ಮೈನಸ್ A ಆಗಬೇಕು ಅಂದರೆ ಮೈನಸಿಂದ ಮಲ್ಟಿಪ್ಲೈ ಮಾಡ್ತೀರಾ. ಹಾಗಾಗಿ B ಮೈನಸ್ ಎನ ರೋ 2ಇಂದ, C ಮೈನಸ್ ಎನ ರೋ 3ಇಂದ ಕಾಮನ್ ಆಗಿ ಹಿಡ್ಕೊಂಡ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ? ಡಿಟರ್ಮಿನೆಂಟ್ ಈಸ್ ಈಕ್ವಲ್ಸ್ ಟು B ಮೈನಸ್ A ಇಂಟು C ಮೈನಸ್ A. ಡಿಟರ್ಮಿನೆಂಟ್ 1ABC 0 1 ಮೈನಸ್ ಮಲ್ಟಿಪ್ಲೈ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ವಿ ಅಲ್ವಾ? ಹಾಗಾಗಿ ಪ್ಲಸ್ C ಇದ್ದಿದ್ದು ಮೈನಸ್ C ಆಗುತ್ತೆ. ಹಾಗೆ ಥರ್ಡ್ ರೋಲಿರೋಂಥ ಎಲಿಮೆಂಟ್ಸ್ 0 1 ಮೈನಸ್ B ಆಗ್ತಾ ಇದೆ. ಹಾಗಾಗಿ ಈಗ ನೆಕ್ಸ್ಟ್ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ C1 ತೊಗೊಳ್ತಾ ಹೋಗಿ. ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ C1 ತೊಗೊಂಡಾಗ ನಮಗೆ B ಮೈನಸ್ A ಇಂಟು C ಮೈನಸ್ A. ಡಿಟರ್ಮಿನೆಂಟ್ 1 ಇಂಟು ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಲ್ವಾ? 3x3 ಡಿಟರ್ಮಿನೆಂಟ್ ಅಂತಂದರೆ ಡಿಟರ್ಮಿನೆಂಟ್ ಅಲಾಂಗ್ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ರೋ 1 ರೋ 2 ರೋ 3 ಕಾಲಮ್ 1 ಕಾಲಮ್ 2 ಕಾಲಮ್ 3 ಯಾವ್ದು ಬೇಕಾದ್ರೂ ತೊಗೋಬೋದು. ನಾವಿಲ್ಲಿ ತೊಗೊಳ್ತಾ ಇರೋದು ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ಕಾಲಮ್ 1. ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ಕಾಲಮ್ 1 ತೊಗೊಂಡ್ರೆ ಕಾಲಮ್ 1ನಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ಇಟ್ಕೊಂಡು ನಾವು ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ಕಾಲಮ್ 1ನಲ್ಲಿರುವಂಥ ಎಲಿಮೆಂಟ್ಸ್ಗಳು ಯಾವುದಿದೆ? 1 0 0. ಫಸ್ಟ್ ಎಲಿಮೆಂಟ್ ಯಾವುದಿದೆ? 1 ಇದೆ. ಹಾಗಾಗಿ 1 ರೆಸ್ಪೆಕ್ಟಿವ್ ಕಾಲಮ್ ಎಲಿಮೆಂಟ್ಸ್ ABC ಡಿಲೀಟ್ ಆಗ್ತಾ ಹೋಗುತ್ತೆ. 0 0 ಡಿಲೀಟ್ ಆದರೆ ಉಳ್ಕೊಂಡಿರುವಂಥ ರಿಮೈನಿಂಗ್ ಎಲಿಮೆಂಟ್ಸ್ಗಳು ಯಾವುದ್ಯಾವುದು? 1 ಮೈನಸ್ C 1 ಮೈನಸ್ B. ಈಗ ಡಯಾಗ್ನಲ್ ಎಲಿಮೆಂಟ್ಸ್ಗಳು 1 ಇಂಟು ಮೈನಸ್ B ಮೈನಸ್ B, 1 ಇಂಟು ಮೈನಸ್ C ಮೈನಸ್ C ಆಗುತ್ತೆ. ಮೈನಸ್ ಆಫ್ ಮೈನಸ್ ಏನಾಗುತ್ತೆ? ಪ್ಲಸ್ C ಆಗ್ತಾ ಹೋಗುತ್ತೆ. ಹಾಗಾಗಿ ಮೈನಸ್ B ಪ್ಲಸ್ C ಬರ್ತಾ ಇದೆ. ಇನ್ ದ ನೆಕ್ಸ್ಟ್ ಸ್ಟೆಪ್ ಡೆಲ್ಟಾ ಇಸ್ ಈಕ್ವಲ್ಸ್ ಟು B ಮೈನಸ್ A ಇರೋದು A ಮೈನಸ್ B ಆಗಬೇಕು ಅಂದರೆ ಮೈನಸ್ ಮಲ್ಟಿಪ್ಲೈ ಮಾಡಬೇಕು. C ಮೈನಸ್ A ಆ್ಯಸ್ ಇಟ್ ಈಸ್ ಆಗಿರುತ್ತೆ. ಮೈನಸ್ C ಮೈನಸ್ B ಇರೋದು ನಮಗೆ B ಮೈನಸ್ C ಆಗಬೇಕು ಅಂದರೆ ಎಗೈನ್ ಮೈನಸ್ ಮಲ್ಟಿಪ್ಲೈ ಮಾಡಬೇಕು. ಎರಡು ಸಲ ಮೈನಸ್ನ ಮಲ್ಟಿಪ್ಲೈ ಮಾಡಿರೋದ್ರಿಂದ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗ್ತಾ ಇದೆ. ಹಾಗಾದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರ್ತಾ ಇದೆ? A ಮೈನಸ್ B ಇಂಟು B ಮೈನಸ್ C ಇಂಟು C ಮೈನಸ್ A ಬರ್ತಾ ಇದೆ. ಇದಿಷ್ಟು ನಿಮಗೆ 3 ಮಾರ್ಕ್ಸ್ ಥರ್ಡ್ ಕ್ವಶನ್ಗೆ ಸೊಲ್ಯೂಷನ್ ಸಿಗ್ತಾ ಇದೆ. 4 ಮಾರ್ಕ್ಸ್ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್. ಕಾನ್ಸಂಟ್ರೇಷನ್ ಮಾಡ್ತಾ ಹೋಗಿ. ಪ್ರತಿ ವರ್ಷ ಯಾವ ವರ್ಷನೂ ಕೇಳಿಲ್ಲ, ಈ ವರ್ಷ ಕೇಳ್ಬೋದು ಈ ಪ್ರಾಬ್ಲಮನ್ನು. ಸೊ ಕಾನ್ಸಂಟ್ರೇಷನ್ಸ್ ಮಾಡ್ತಾ ಹೋಗಿ. ಇನ್ ದ ಫೋರ್ತ್ ಪ್ರಾಬ್ಲಮ್, ಪ್ರೂವ್ ದಟ್ ಡಿಟರ್ಮಿನೆಂಟ್ x ಸ್ಕ್ವೇರ್ yz y ಸ್ಕ್ವೇರ್ zx z ಸ್ಕ್ವೇರ್ xy ಆ್ಯನ್ಯುವಲ್ 2017 ಕೇಳಿದರೆ ಈ ಕ್ವಶನ್ಸ್ನ. ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರುತ್ತಂತೆ? x ಮೈನಸ್ y ಇಂಟು y ಮೈನಸ್ z ಇಂಟು z ಮೈನಸ್ x ಇಂಟು xy ಪ್ಲಸ್ yz ಪ್ಲಸ್ zx. ಇಲ್ಲಿ ನಾವು ರೋ 2 ಆಪ್ರೇಷನ್ಸ್ಗಳನ್ನು ರೋ ಆಪ್ರೇಷನ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಆ ರೋ ಆಪ್ರೇಷನ್ಸ್ಗಳನ್ನು ಏನಕ್ಕೆ ಯೂಸ್ ಮಾಡಬೇಕು ಅಂದರೆ ನಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರಬೇಕು? ಈಗ
ಎಕ್ಸ್ ಮೈನಸ್ ವೈ ಮೈನಸ್ ಝೆಡ್ ಮೈನಸ್ ಎಕ್ಸ್ ವೈ ಝೆಡ್ ಎಸ್. ಈಗ ನಾವು ಕಾಲಮ್ ಆಪ್ರೇಷನ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ನಮಗೆ ಬೇಕಾಗಿದೆಯಾ ವ್ಯಾಲ್ಯೂ, ಅಥವಾ ಎಕ್ಸ್ ಮೈನಸ್ ವೈ ವ್ಯಾಲ್ಯೂ ಬೇಕಾಗಿದೆಯೋ? ಎಕ್ಸ್ ಮೈನಸ್ ವೈ ಬೇಕಾಗಿರೋದ್ರಿಂದ R2 ಆಪ್ರೇಷನ್ಸ್ಗಳನ್ನು ಯೂಸ್ ಮಾಡಬೇಕು, ಅಂದರೆ ರೋ ಆಪ್ರೇಷನ್ಸ್ಗಳನ್ನು ಯೂಸ್ ಮಾಡಬೇಕು. ಯಾಕೆ ಅಂತಂದರೆ ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್ಗಳು ಇರೋದಿಲ್ಲ ಇಲ್ಲಿ ರೋಸ್ಗಳಲ್ಲಿ. ಹಾಗಾಗಿ ರೋಸ್ಗಳಲ್ಲೇ ಆಪ್ರೇಷನ್ಸ್ಗಳನ್ನು ಯೂಸ್ ಮಾಡಿಕೊಂಡಾಗ R2 ಡ್ಯಾಶ್ ಚೇಂಜಸ್ ಆಗ್ತಾ ಇದೆ, ಎಗೇನ್ R2 ಮೈನಸ್ R1, ಆ್ಯಂಡ್ R3 ಡ್ಯಾಶಸ್ ಚೇಂಜಸ್ ಆಗ್ತಾ ಇದೆ, R3 ಮೈನಸ್ R1. ಡೆಲ್ಟಾ ಇಸ್ ಈಕ್ವಲ್ಸ್ ಟು, ಸೆಕೆಂಡ್ ಸ್ಟೆಪ್ಪಲ್ಲಿ ನೋಡ್ತಾ ಹೋಗಿ, R1ನಲ್ಲಿರುವಂಥ ಎಲಿಮೆಂಟ್ಸ್ಗಳು ಚೇಂಜಸ್ ಆಗಲ್ಲ, ಹೇಗಿದೆಯೋ ಹಾಗೆ ಬರ್ಕೊತಾ ಇದ್ದೀವಿ. ಎಕ್ಸ್ ಸ್ಕ್ವೇರ್ ವೈ ಝೆಡ್ ಹಾಗೆ ಬರ್ಕೊಂಡ್ವಿ. ಹಾಗೆ ಸೆಕೆಂಡ್ ರೋ ಮತ್ತು ಥರ್ಡ್ ರೋ ಚೇಂಜಸ್ ಆಗ್ತಾ ಇದೆ. ವೈ ಸ್ಕ್ವೇರ್ ಝೆಡ್ ಎಕ್ಸ್ ಇರೋದೇನಾಗ್ತಾ ಇದೆ ವೈ ಮೈನಸ್ ಎಕ್ಸ್, ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಝೆಡ್ ಎಕ್ಸ್ ಮೈನಸ್ ವೈ ಝೆಡ್. ಹಾಗೆ R3ಲಿರೋವಂಥ ಎಲಿಮೆಂಟ್ಸ್ಗಳು ಝೆಡ್ ಸ್ಕ್ವೇರ್ ಎಕ್ಸ್ ವೈ ಇರೋದು ಝೆಡ್ ಮೈನಸ್ ಎಕ್ಸ್, ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ವೈ ಮೈನಸ್ ವೈ ಝೆಡ್ ಆಗಿ ಕನ್ವರ್ಟ್ ಆಗ್ತಾ ಚೇಂಜಸ್ ಆಗಿದೆ. ಹಾಗಾದರೆ ಆಪ್ರೇಷನ್ಸ್ಗಳನ್ನ ಯೂಸ್ ಮಾಡಿದ್ದೀವಿ, R2 ಮೈನಸ್ R1 ಆ್ಯಂಡ್ R3 ಮೈನಸ್ R1. ವೈ ಮೈನಸ್ ಎಕ್ಸ್, ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಝೆಡ್ ಎಕ್ಸ್ ಮೈನಸ್ ವೈ ಝೆಡ್. ಹಾಗೆ R3 ಆಪ್ರೇಷನ್ಸ್ಗಳನ್ನ ಚೇಂಜಸ್ ಆಗಿದೆ. R3 ಮೈನಸ್ R1 ಅಂದರೆ ಝೆಡ್ ಮೈನಸ್ ಎಕ್ಸ್, ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ವೈ ಮೈನಸ್ ವೈ ಝೆಡ್ ಆಗಿ ಬರಿತಾ ಇದ್ದೀವಿ. ಇನ್ ದ ಥರ್ಡ್ ಸ್ಟೆಪ್ಪಲ್ಲಿ ನಾವು ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮೇಟಲ್ಲಿ ಅಪ್ಲೈ ಮಾಡ್ಬೋದು. ಹಾಗಾಗಿ ಎಕ್ಸ್ ಸ್ಕ್ವೇರ್ ವೈ ಝೆಡ್, ವೈ ಮೈನಸ್ ಎಕ್ಸ್, ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ನ ನಾವು ವೈ ಮೈನಸ್ ಎಕ್ಸ್ ಇಂಟು ವೈ ಪ್ಲಸ್ ಎಕ್ಸ್ ಆಗಿ ಬರ್ಕೋಬೋದು. ಹಾಗೆ ಅಲ್ಲಿ ನಾವು ಝೆಡ್ನ ಕಾಮನ್ ತೆಗೆದ್ರೆ ಏನಾಗುತ್ತೆ, ಮೈನಸ್ ಝೆಡ್ನ ಕಾಮನ್ ತೆಗೆದ್ರೆ ವೈ ಮೈನಸ್ ಎಕ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮೈನಸ್ ಝೆಡ್ ಇಂಟು ವೈ ಮೈನಸ್ ಎಕ್ಸ್. ಇನ್ನು ಥರ್ಡ್ ರೋಲಿ ನಾವು ಝೆಡ್ ಮೈನಸ್ ಎಕ್ಸ್, ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ನ ನಾವು ಝೆಡ್ ಮೈನಸ್ ಎಕ್ಸ್ ಇಂಟು ಝೆಡ್ ಪ್ಲಸ್ ಎಕ್ಸ್ ಆಗಿ ಬರ್ಕೋಬೋದು. ಹಾಗೆ ಎಕ್ಸ್ ವೈ ಮೈನಸ್ ವೈ ಝೆಡಲ್ಲಿ ನಾವು ಮೈನಸ್ ವೈನ ಕಾಮನ್ ತೆಗೆದ್ರೆ ಅಗೇನ್ ಝೆಡ್ ಮೈನಸ್ ಎಕ್ಸ್ ಬರ್ತಾ ಹೋಗುತ್ತೆ. ಹಾಗಾಗಿ ಮೈನಸ್ ವೈ ಇಂಟು ಝೆಡ್ ಮೈನಸ್ ಎಕ್ಸ್ ಬರ್ತಾ ಹೋಗುತ್ತೆ. ಇನ್ ದ ಫೋರ್ತ್ ಸ್ಟೆಪ್ಪಲ್ಲಿ ನಾವು R2 ಅಲ್ಲಿ ವೈ ಮೈನಸ್ ಎಕ್ಸ್ ಇಂಟು ವೈ ಪ್ಲಸ್ ಎಕ್ಸ್ ಮೈನಸ್ ಝೆಡ್ ಇಂಟು ವೈ ಮೈನಸ್ ಎಕ್ಸ್ ಇರೋದ್ರಿಂದ ಅಲ್ಲಿ ಪ್ರತಿ ರೋ ಅಲ್ಲಿ ನಮಗೆ ವೈ ಮೈನಸ್ ಎಕ್ಸ್ ಇದೆ. ಹಾಗಾಗಿ ವೈ ಮೈನಸ್ ಎಕ್ಸನ್ನು ಕಾಮನ್ ಆಗಿ ಹೊರಗಡೆ ಇಟ್ಕೊಳ್ಬೋದು. ಹಾಗಾಗಿ R2 ಇಂದ ನಾವು ವೈ ಮೈನಸ್ ಎಕ್ಸನ್ನು ಹೊರಗೆ ಇಟ್ಕೊಂಡಿದ್ದೀವಿ. ಹಾಗೆ R3ಅಲ್ಲಿ ಝೆಡ್ ಮೈನಸ್ ಎಕ್ಸನ್ನು ಹೊರಗಡೆ ಇಟ್ಕೊಂಡಾದಮೇಲೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗ್ತಾ ಇದೆ, ವೈ ಮೈನಸ್ ಎಕ್ಸ್ ಇಂಟು ಝೆಡ್ ಮೈನಸ್ ಎಕ್ಸ್ ಇಂಟು ಡಿಟರ್ಮಿನೆಂಟ್ ಎಕ್ಸ್ ಸ್ಕ್ವೇರ್ ವೈ ಝೆಡ್. ವೈ ಮೈನಸ್ ಎಕ್ಸನ್ನ ಕಾಮನ್ ಆಗಿ ಹೊರಗಿಡ್ಕೊಂಡ್ರೆ ವೈ ಮೈನಸ್ ಎಕ್ಸ್ ಇಂಟು ಒನ್ ಅಂದರೆ ವೈ ಮೈನಸ್ ಎಕ್ಸ್, ವೈ ಮೈನಸ್ ಎಕ್ಸ್ ಇಂಟು ವೈ ಪ್ಲಸ್ ಎಕ್ಸ್ ಅಂದರೆ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ವೈ ಮೈನಸ್ ಎಕ್ಸ್ ಇಂಟು ಮೈನಸ್ ಝೆಡ್ ಅಂದರೆ ಮೈನಸ್ ಝೆಡ್ ವೈ ಮೈನಸ್ ಎಕ್ಸ್ ಆಗ್ತಾ ಹೋಗುತ್ತೆ, ಹೌದಲ್ವಾ? ಹಾಗಾಗಿ ವೈ ಮೈನಸ್ ಎಕ್ಸನ್ನ ಹೊರಗಡೆ ಇಟ್ಕೊಂಡ್ವಿ. ಹಾಗೆ ಝೆಡ್ ಮೈನಸ್ ಎಕ್ಸನ್ನ ಹೊರಗಡೆ ಇಟ್ಕೊಂಡಿದ್ದೀವಿ. ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರ್ತಾ ಇದೆ, ಎಕ್ಸ್ ಸ್ಕ್ವೇರ್ ವೈ ಝೆಡ್, ಒನ್ ವೈ ಪ್ಲಸ್ ಎಕ್ಸ್ ಮೈನಸ್ ಝೆಡ್, ಒನ್ ಝೆಡ್ ಪ್ಲಸ್ ಎಕ್ಸ್ ಮೈನಸ್ ವೈ ಬರ್ತಾ ಇದೆ. ಈಗ ನಾವು ಒನ್ ಬಂದಿದೆ ಅಂದರೆ ಮತ್ತೇನು ಮಾಡಬೇಕು, ನಾವು R3 ಡ್ಯಾಶನ್ನು ಚೇಂಜಸ್ ಮಾಡ್ಕೋಬೇಕು. R3ನ ನಾವು ಚೇಂಜಸ್ ಮಾಡ್ತಾ ಇದ್ದೀವಿ, R3 ಮೈನಸ್ R2 ಮಾಡ್ಕೊಂಡಾಗ ಏನಾಗ್ತಾ ಹೋಗುತ್ತೆ, R3ಅಲ್ಲಿ ಒಂದು ಎಲಿಮೆಂಟ್ ನಮಗೆ 0 ಆಗ್ತಾ ಇದೆ. R2 ಮತ್ತು R1 ಏನೂ ಚೇಂಜಸ್ ಆಗ್ತಾ ಇಲ್ಲ, ಹಾಗೆ ಬರ್ಕೊತಾ ಇದ್ದೀವಿ. ಎಕ್ಸ್ ಸ್ಕ್ವೇರ್ ವೈ ಝೆಡ್, ಒನ್ ವೈ ಪ್ಲಸ್ ಎಕ್ಸ್ ಮೈನಸ್ ಝೆಡ್. ಇನ್ ದ ನೆಕ್ಸ್ಟ್ ಸ್ಟೆಪ್ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಅಗೇನ್ ನಮಗೆ ಝೆಡ್ ಮೈನಸ್ ವೈ ಬರುತ್ತೆ, ಹೌದಲ್ವಾ? R3 ಮೈನಸ್ R2 ಮಾಡಿದಾಗ 1 ಮೈನಸ್ 1 0, ಝೆಡ್ ಪ್ಲಸ್ ಎಕ್ಸ್ ಮೈನಸ್ ವೈ ಪ್ಲಸ್ ಎಕ್ಸ್, ಝೆಡ್ ಪ್ಲಸ್ ಎಕ್ಸ್ ಮೈನಸ್ ವೈ ಪ್ಲಸ್ ಎಕ್ಸ್ ಅಂದರೆ ಮೈನಸ್ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ವೈ ಮೈನಸ್ ಎಕ್ಸ್ ಆಗುತ್ತೆ. ಮೈನಸ್ ವೈ ಮೈನಸ್ ಎಕ್ಸ್ ಅಂದರೆ ಅಗೇನ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್, ರಿಮೈನಿಂಗ್ ಎಲಿಮೆಂಟ್ಸ್ ಆರ್ ಝೆಡ್ ಮೈನಸ್ ವೈ ಓನ್ಲಿ. ಇಯರ್ ಆಲ್ಸೋ ಮೈನಸ್ ವೈ ಮೈನಸ್ ಆಫ್ ಝೆಡ್ ಅಂತಂದರೆ ಮೈನಸ್ ವೈ ಮೈನಸ್ ಝೆಡ್ ಅಂದರೆ ಮೈನಸ್ ಕಾಮನ್ ತೆಗಿಬೋದು, ಝೆಡ್ ಮೈನಸ್ ವೈ ಆಗ್ತಾ ಇದೆ. ಹಾಗಾಗಿ R3ಅಲ್ಲಿ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಝೆಡ್ ಮೈನಸ್ ವೈನ ಹೊರಗಡೆ ಇಟ್ಕೋಬೋದು. ಝೆಡ್ ಮೈನಸ್ ವೈನ ಹೊರಗಡೆ ಇಟ್ಕೊಂಡಾಗ ನೆಕ್ಸ್ಟ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ವೈ ಮೈನಸ್ ಎಕ್ಸ್, ಝೆಡ್ ಮೈನಸ್ ವೈ, ಡಿಟರ್ಮಿನೆಂಟ್ ಎಕ್ಸ್ ಸ್ಕ್ವೇರ್ ವೈ ಝೆಡ್, ಒನ್ ವೈ ಪ್ಲಸ್ ಎಕ್ಸ್ ಮೈನಸ್ ಝೆಡ್, 0 1 1 ಬರ್ತಾ ಇದೆ. ಇನ್ ದ ನೆಕ್ಸ್ಟ್ ಸ್ಟೆಪ್ ಡಿಟರ್ಮಿನೆಂಟ್ ಈಸ್ ಈಕ್ವಲ್ಸ್ ಟು ವೈ ಮೈನಸ್ ಎಕ್ಸ್, ಝೆಡ್ ಮೈನಸ್ ವೈ,
ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ರೋ ಒನ್ ಕಾಲಮ್ ಒನ್ ತೊಗೊಳ್ತಾ ಹೋಗಿ ಕಾಲಮ್ ಒನ್ ತೊಗೊಂಡಾಗ ನಮಗೆ ವ್ಯಾಲ್ಯೂಸ್ ಏನು ಬರ್ತಾ ಹೋಗುತ್ತೆ ಎಕ್ಸ್ ಇಂಟು ವೈ ಪ್ಲಸ್ ಎಕ್ಸ್ ಇಂಟು ಒನ್ ಅಂದರೆ ವೈ ಪ್ಲಸ್ ಎಕ್ಸ್ ಪ್ಲಸ್ ಮೈನಸ್ ಒನ್ ಇಂಟು ಮೈನಸ್ ಝೆಡ್ ಅಂದರೆ ಮೈನಸ್ ಝೆಡ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಝೆಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ರೋ ಒನ್ ಕಾಲಮ್ ಒನ್ ತೊಗೊಂಡಾಗ ಎಕ್ಸ್ ಇಂಟು ವೈ ಪ್ಲಸ್ ಎಕ್ಸ್ ಪ್ಲಸ್ ಝೆಡ್ ಮೈನಸ್ ಒನ್ ಇಂಟು ತೊಗೊಂಡಿದ್ದೀವಿ ಅಂತಂದರೆ ಮೈನಸ್ ಒನ್ ಇಂಟು ಒನ್ ತೊಗೊಳ್ತಾ ಇದ್ದೀವಿ ಅಂತಂದರೆ ಏನಾಗುತ್ತೆ ವೈ ಪ್ಲಸ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಇಂಟು ಝೆಡ್ ಮೈನಸ್ ವೈ ಇಂಟು ವೈ ಮೈನಸ್ ಝೆಡ್ ಆಗ್ತಾ ಹೋಗುತ್ತೆ. ಎಲ್ಲ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡಾಗ ನಿಮಗೆ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಝೆಡ್ ಇಂಟು ಒನ್ ಬರ್ತಾ ಹೋಗುತ್ತೆ. ಹಾಗೆ ಇಂದ ನೆಕ್ಸ್ಟ್ ಸ್ಟೆಪ್ ಏನಾಗ್ತಾ ಇದೆ ವೈ ಮೈನಸ್ ಎಕ್ಸ್ ಝೆಡ್ ಮೈನಸ್ ವೈ ಎಕ್ಸನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗಿ ಎಕ್ಸ್ ಇಂಟು ವೈ ಅಂದರೆ ಎಕ್ಸ್ ವೈ ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು ಝೆಡ್ ಅಂದರೆ ಎಕ್ಸ್ ಝೆಡ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಝೆಡ್. ಅಗೈನ್ ನಮಗಿಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್. ಇನ್ ದ ಲಾಸ್ಟ್ ಸ್ಟೆಪ್ ಎಕ್ಸ್ ಮೈನಸ್ ವೈ ಮೈನಸ್ ಝೆಡ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್. ವೈ ಮೈನಸ್ ಇದ್ದಿದ್ದು ಎಕ್ಸ್ ಮೈನಸ್ ವೈ ಆಗಿದೆ, ಝೆಡ್ ಮೈನಸ್ ವೈ ಇದ್ದಿದ್ದು ವೈ ಮೈನಸ್ ಝೆಡ್ ಆಗಿದೆ. ಅಂದರೆ ಎರಡೂ ಕಡೆ ನಾವು ಮೈನಸ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಲಾಸ್ಟ್ನ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರುತ್ತೆ ಎಕ್ಸ್ ಮೈನಸ್ ವೈ ಇಂಟು ವೈ ಮೈನಸ್ ಝೆಡ್ ಇಂಟು ಝೆಡ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಬರ್ತಾ ಇದೆ. ಇದಿಷ್ಟು ನಿಮಗೆ ಫೋರ್ತ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ನ ಸ್ವಲ್ಪ ಕಾನ್ಸಂಟ್ರೇಷನ್ಸ್ ಮಾಡ್ತಾ ಹೋಗಿ, ಯಾಕೆಂದರೆ ಸ್ವಲ್ಪ ಸಿಂಪ್ಲಿಫಿಕೇಷನ್ ಜಾಸ್ತಿ ಆಗ್ತಾ ಇದೆ. ಸಿಂಪ್ಲಿಫಿಕೇಷನ್ಸ್ ಜಾಸ್ತಿ ಆದಾಗ ಡೌಟ್ಸ್ಗಳು ಕ್ಲಾರಿಫೈ ಮಾಡ್ಕೊಳ್ಳೇಬೇಕು. ಸೊ ಈ ಪ್ರಾಬ್ಲಮಲ್ಲಿ ಏನಾದರೂ ಡೌಟ್ಸ್ ಇದೆ ಅಂತ ಅಂದರೆ ಒಂದ್ಸಲಿ ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡಿ ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ಹಾಗೆ ಫಿಫ್ತ್ ಪ್ರಾಬ್ಲಮ್ ಪ್ರೂವ್ ದಟ್ ಡಿಟರ್ಮಿನೆಂಟ್ ಎಕ್ಸ್ ಪ್ಲಸ್ 4 2x ಎಕ್ಸ್ ಪ್ಲಸ್ 4 2x ಎಕ್ಸ್ ಪ್ಲಸ್ 4ನ ವ್ಯಾಲ್ಯೂ ಏನಾಗ್ತಾ ಇದೆ ಅಂತೆ 5x ಪ್ಲಸ್ 4 ಇಂಟು 4 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಬರಬೇಕು. ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗಬೇಕೀಗ 5x ಪ್ಲಸ್ 4 ಇಂಟು 4 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಅಗೈನ್ ನೋಡ್ತಾ ಹೋಗಿ, ಇಲ್ಲಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಮಾಡ್ತಾ ಇದ್ದಾರೆ ಅಂತಂದರೆ R1 ಆಪ್ರೇಷನ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. R1 ಡ್ಯಾಶಸಲ್ಲಿ ಏನು ಚೇಂಜಸ್ ಆಗ್ತಾ ಇದೆ ಅಂದರೆ R1 ಪ್ಲಸ್ R2 ಪ್ಲಸ್ R3. R1 ಪ್ಲಸ್ R2 ಪ್ಲಸ್ R3 ಅಂದರೆ R1ನಲ್ಲಿರೋಂಥ ಎಲಿಮೆಂಟ್ಸ್ ಯಾವುದಿದು ಎಕ್ಸ್ ಪ್ಲಸ್ 4 2x ಹಾಗೆ R2ಅಲ್ಲಿರೋಂಥ ಎಲಿಮೆಂಟ್ಸ್ಗಳು 2x ಎಕ್ಸ್ ಪ್ಲಸ್ 4 2x ಹಾಗೆ R3ಅಲ್ಲಿರೋಂಥ ಎಲಿಮೆಂಟ್ಸ್ಗಳು 2x ಎಕ್ಸ್ ಪ್ಲಸ್ 4. ಹಾಗಾದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ R1 ಚೇಂಜಸ್ ಆಗ್ತಾ ಇದೆ, R2 ಮತ್ತು R3 ಆ್ಯಸ್ ಇಟ್ ಈಸ್ ಹೇಗಿರುತ್ತೋ ಹಾಗೆ ಇರ್ತಾ ಇದೆ. ಹಾಗಾದರೆ ಎಕ್ಸ್ ಪ್ಲಸ್ 4 ಜೊತೆಗೆ ಫಸ್ಟ್ ರೋ R1ನಲ್ಲಿರೋಂಥ ಎಲಿಮೆಂಟ್ ಯಾವುದು ಎಕ್ಸ್ ಪ್ಲಸ್ 4, R2ಅಲ್ಲಿರೋಂಥ ಫಸ್ಟ್ ಎಲಿಮೆಂಟ್ ಯಾವುದು 2x ಹಾಗೆ R3ಅಲ್ಲಿರೋಂಥ ಫಸ್ಟ್ ಎಲಿಮೆಂಟ್ ಯಾವುದು 2x. ಎಕ್ಸ್ ಪ್ಲಸ್ 4 ಪ್ಲಸ್ 2x ಪ್ಲಸ್ 2x ಎಕ್ಸ್ ಪ್ಲಸ್ 4 ಪ್ಲಸ್ 2x ಪ್ಲಸ್ 2x ಅಂದರೆ 2x ಪ್ಲಸ್ 2x ಅಂದರೆ 4x ಪ್ಲಸ್ x ಅಂದರೆ 5x ಪ್ಲಸ್ 4 ಆಗ್ತಾ ಹೋಗುತ್ತೆ. ಹಾಗಾಗಿ ಫಸ್ಟ್ ಎಲಿಮೆಂಟ್ ಏನಾಗ್ತಾ ಇದೆ ಇಲ್ಲಿ R1ನಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಫಸ್ಟ್ ಎಲಿಮೆಂಟ್ ನಮಗೆ 5x ಪ್ಲಸ್ 4. ಹಾಗೆ R2ಅಲ್ಲಿರೋಂಥ ನೆಕ್ಸ್ಟ್ ನೋಡ್ತಾ ಹೋಗಿ 2x ಪ್ಲಸ್ 2x ಏನಾಗುತ್ತೆ 4x ಆಗ್ತಾ ಹೋಗುತ್ತೆ. ಹಾಗೆ 4x ಪ್ಲಸ್ x ಪ್ಲಸ್ 4 ಅಂತ ಅಂದರೆ 5x ಪ್ಲಸ್ 4 ಆಗುತ್ತೆ. ಹಾಗಾಗಿ R1 ಪ್ಲಸ್ R2 ಪ್ಲಸ್ R3 ಮಾಡಿದಾಗ ನಮಗೆ ಫಸ್ಟ್ ಎಲಿಮೆಂಟ್ ಏನಾಗ್ತಾ ಇದೆ 5x ಪ್ಲಸ್ 4 5x ಪ್ಲಸ್ 4 5x ಪ್ಲಸ್ 4 R1 ಚೇಂಜಸ್ ಆಗಿದೆ. ಹಾಗೆ R2 ಮತ್ತು R3 ಚೇಂಜಸ್ ಆಗಲ್ಲ ಅಂತ ಹೇಳಿದ್ವಿ, ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊತಾ ಇದ್ದೀವಿ. 2x ಎಕ್ಸ್ ಪ್ಲಸ್ 4 2x ಎಕ್ಸ್ ಪ್ಲಸ್ 4. ಈಗ ನಾವು ಮೊದಲನೇ ರೋ ಅಲ್ಲಿ 5x ಪ್ಲಸ್ 4 ಕಾಮನ್ ಇರೋದ್ರಿಂದ 5x ಪ್ಲಸ್ 4ನ ಹೊರಗಡೆ ಇಟ್ಕೊತಾ ಇದ್ದೀವಿ. ಕಾಮನ್ ಆಗಿ ತಗೊಂಡ್ರೆ 1 1 1 ಡಿಟರ್ಮಿನೆಂಟ್ 1 1 1 2x ಎಕ್ಸ್ ಪ್ಲಸ್ 4 2x ಎಕ್ಸ್ ಪ್ಲಸ್ 4. ನಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ 1 1 1 ಏನಾದರೂ ಕಾಲಮಲ್ಲಿದೆ ಅಂತ ಅಂದರೆ ಅಥವಾ ರೋ ಅಲ್ಲಿದೆ ಅಂತಂದರೆ ಯಾವ ಆಪ್ರೇಷನ್ಸ್ನ ಯೂಸ್ ಮಾಡಬೇಕು ಕಾಲಮ್ ಆಪ್ರೇಷನ್ಸ್ಗಳನ್ನ ಯೂಸ್ ಮಾಡಬೇಕು. ಹಾಗಾಗಿ ಈಗ ನಾವು ಕಾಲಮ್ ಆಪ್ರೇಷನ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಕಾಲಮ್ 2 ಡ್ಯಾಶ್ ಚೇಂಜಸ್ ಟು C2 ಮೈನಸ್ C1, ಕಾಲಮ್ 3 ಚೇಂಜಸ್ ಟು C3 ಮೈನಸ್ C1. C2ನ C1ಇಂದ ಮೈನಸ್ ಮಾಡಬೇಕು, C3ನ C3 ಮೈನಸ್ C1ಇಂದ ಕಾಲಮ್ ಚೇಂಜಸ್ ಮಾಡಿದಾಗ ನಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರ್ತಾ ಹೋಗುತ್ತೆ 1 0 0 1 ಮೈನಸ್ 1 0 1 ಮೈನಸ್ 1 0. ಹಾಗೆ
ಎಕ್ಸ್ ಪ್ಲಸ್ 4 ಮೈನಸ್ 2x ಅಂದರೆ 4 ಮೈನಸ್ ಎಕ್ಸ್ ಆಗ್ತಾ ಹೋಗುತ್ತೆ. ಪ್ಲಸ್ ಎಕ್ಸಲ್ಲಿ ಮೈನಸ್ 2x ಕಳೆದ್ರೆ ಏನಾಗುತ್ತೆ, ಮೈನಸ್ ಎಕ್ಸ್ ಅಲ್ವಾ. ಹಾಗಾಗಿ ಕಾಲಮ್ 1 ಏನೂ ಚೇಂಜಸ್ ಆಗೋಲ್ಲ, ಕಾಲಮ್ 2 ಮಾತ್ರ ಚೇಂಜಸ್ ಆಗ್ತಾ ಹೋಗುತ್ತೆ. 4 ಮೈನಸ್ ಎಕ್ಸ್, ಹಾಗೆ 2x ಮೈನಸ್ 2x ಅಂತಂದರೆ 0. ಹಾಗೆ ನೆಕ್ಸ್ಟ್ ಒನ್ 2x ಪ್ಲಸ್ 4 ಮೈನಸ್ 2x ಅಂತಂದರೆ ಎಗೇನ್ 4 ಮೈನಸ್ ಎಕ್ಸ್ ಬರ್ತಾ ಹೋಗುತ್ತೆ. ನಮಗೆ ಪ್ರಾಡಕ್ಟ್ರಲ್ಲಿ ಡಿಟರ್ಮಿನೆಂಟಲ್ಲಿ ನಮಗೆ ಅಪ್ಪರ್ ಡಯಾಗ್ನಲ್ ಎಕ್ಸೆಪ್ಟ್ ಡಯಾಗ್ನಲ್ ಎಲಿಮೆಂಟ್ಸ್ ಅಪ್ಪರ್ ಪಾರ್ಟಲ್ಲಾಗಲಿ ಅಥವಾ ಲೋಯರ್ ಪಾರ್ಟಲ್ಲಾದ್ರಿ ಲೋಯರ್ ಪಾರ್ಟಲ್ಲಿ ನಮಗೆ ಝೀರೋಸ್ ಏನಾದರೂ ಎಂಟ್ರಿ ಆಗಿದೆ ಅಂತಂದರೆ ಪ್ರಾಡಕ್ಟ್ ಆಫ್ ದ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗ್ತಾ ಹೋಗುತ್ತೆ, ಡಿಟರ್ಮಿನೆಂಟ್ ವ್ಯಾಲ್ಯೂ ಆಗ್ತಾ ಹೋಗುತ್ತೆ. ಹಾಗಾಗಿ 1 ಇಂಟು 4 ಮೈನಸ್ ಎಕ್ಸ್ ಇಂಟು 4 ಮೈನಸ್ ಎಕ್ಸ್ ಅಂತಂದರೆ 4 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗ್ತಾ ಹೋಗುತ್ತೆ. ಹಾಗಾಗಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರ್ತಾ ಇದೆ, ಡೆಲ್ಟಾ ಇಸ್ ಈಕ್ವಲ್ಸ್ ಟು 5x ಪ್ಲಸ್ 4 ಇಂಟು 4 ಮೈನಸ್ ಎಕ್ಸ್ ಸ್ಕ್ವೇರ್ ಆಗ್ತಾ ಇದೆ. ಇದಿಷ್ಟು ನಿಮಗೆ ಇವತ್ತಿನ ಟಾಪಿಕ್ಸು 5 ಮಾರ್ಕ್ಸು. ಇನ್ ದ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇನ್ನೂ 4 ಕ್ವಶನ್ಸ್ಗಳಿದ್ದಾವೆ, ಅದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇದಿಷ್ಟು ಪ್ರಾಬ್ಲಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಏನಾದರೂ ಡೌಟ್ಸ್ಗಳು ಬಂತು ಅಂದರೆ ಕ್ಲಾರಿಫೈ ಮಾಡ್ಕೊತಾ ಹೋಗಿ. ಥ್ಯಾಂಕ್ ಯು.